ಮ್ಯಾಕ್ಸಿಮಮ್ ಇದರಲ್ಲೇ ಕ್ವಶನ್ ಕೇಳ್ತಾರೆ. ಸೊ ಹಾಗಾಗಿ ಇದು ನೋಡ್ಕೋಬೇಕು ನೀವು ಚೆನ್ನಾಗಿ. ಕಂಪ್ಯೂಟರ್ ಕಂಟೆಂಟ್ ಇದೆ, ಕಂಟೆಂಟ್. ಸೈನ್ಸ್ ಸೊ ನೋಡಿ, ಇಂಟ್ರೊಡಕ್ಷನ್ ಆಫ್ ಕಂಪ್ಯೂಟರ್ಸ್ ಇದೆ, ಸ್ಟಡಿ ಇದೆಲ್ಲದು. ಮತ್ತೆ ನಂಬರ್ ಸಿಸ್ಟಮ್ ಇದೆ. ಮಟೀರಿಯಲ್ ಯಾಕೆ ಅಂತ ಹೇಳಿದ್ರೆ ಅಥೆಂಟಿಕೇಟೆಡ್ ಸೋರ್ಸ್ ಅಂತ ಇರೋದು ಬೈ ಈ ಬುಕ್ ಇಂದ ಕ್ವಶನ್ಗಳು ಕೇಳೋ ಸಾಧ್ಯತೆ ತುಂಬಾ ಜಾಸ್ತಿ ಇರುತ್ತೆ. ನೋಡಿ, ಎಲ್ಲರಿಗೂ ನಮಸ್ತೆ. ಲಾಸ್ಟ್ ವಿಡಿಯೋದಲ್ಲಿ ನಾನು GPSTR HSTRಗೆ ಸಂಬಂಧಿಸಿದಂತೆ ಯಾವ ಬುಕ್ಸ್ ಓದಬೇಕು, ಅಥೆಂಟಿಕೇಟೆಡ್ ಸೋರ್ಸ್ ಏನು ಅಂತೇಳಿ ಡೀಟೇಲಾಗಿ ಹೇಳಿದ್ದೆ, ಹೇಗೆ ಆನ್ಲೈನಿಂದ ಡೌನ್ಲೋಡ್ ಮಾಡ್ಕೋಬೇಕು ಅಂತೇಳಿ. ಈಗ ಕಂಪ್ಯೂಟರ್ ಬಗ್ಗೆ ಅಂದರೆ GPSTR HSTR ಹಾಗೂ ಗ್ರೂಪ್ ಸಿ ಯಾವುದಾದ್ರೂ ಆಗಿರಲಿ, ಕಂಪ್ಯೂಟರ್ ಇದೆ. ಕಂಪ್ಯೂಟರ್ನ ನಾವು ಓದಬೇಕು ಅಂತ ಹೇಳಿದ್ರೆ ನಮಗೆ ಅಥೆಂಟಿಕೇಟೆಡ್ ಸೋರ್ಸ್ ಮೋಸ್ಟ್ ಇಂಪಾರ್ಟೆಂಟು. ಈಗ ಹಾಗಾದರೆ ಅಥೆಂಟಿಕೇಟೆಡ್ ಸೋರ್ಸ್ ಅಂದರೆ ಏನು ಓದಬೇಕು ನಾವು ಅಂತ ಹೇಳಿದ್ರೆ, ನೋಡಿ, 6th ಇಂದ 10th ವರೆಗೂ ಟೆಕ್ಸ್ಟ್ ಬುಕ್ ಇದೆ. ಇದು ಇಲ್ಲಿ ಕಾಣುತ್ತಲ್ಲ ನೋಡಿ, ಇದು ಕ್ರೈಸ್ ಅಂಡರಲ್ಲಿ ಬರುತ್ತೆ, ಕರ್ನಾಟಕ ವಸತಿ ಶಿಕ್ಷಣ ಸಂಘ ಅಂತೇಳಿ. ಇದು ಕ್ರೈಸ್. ಈ ಕ್ರೈಸ್ ಅಂಡರಲ್ಲಿ ಅಂದರೆ ಮೊರಾರ್ಜಿ ಶಾಲೆಗಳಲ್ಲಿ ಈ ಟೆಕ್ಸ್ಟ್ ಬುಕ್ ಸಿಗುತ್ತೆ. ಇದು 6ನೇ ಕ್ಲಾಸಿಂದು 6th ಸ್ಟ್ಯಾಂಡರ್ಡಿಂದ ಟೆಕ್ಸ್ಟ್ ಬುಕ್ಕು. 6th ಇಂದ 10th ವರೆಗೂ ಎಲ್ಲ ಕಡೆಗೆ ಎಲ್ಲ ಬುಕ್ಸು ಇದೆ. ಓಕೆನಾ. ಕಂಪ್ಯೂಟರ್ಗೆ ನೀವು ಮ್ಯಾಕ್ಸಿಮಮ್ ಇದರಲ್ಲೇ ಕ್ವಶನ್ ಕೇಳ್ತಾರೆ. ಸೊ ಹಾಗಾಗಿ ಇದು ನೋಡ್ಕೋಬೇಕು ನೀವು ಚೆನ್ನಾಗಿ. ನೋಡಿ, ಇಲ್ಲಿ ಕಂಟೆಂಟ್ ಇದೆ, ಕಂಟೆಂಟ್. ಸೊ ನೋಡಿ, ಇಂಟ್ರೊಡಕ್ಷನ್ ಆಫ್ ಕಂಪ್ಯೂಟರ್ಸ್ ಇದೆ. ಓಕೆ, ಇದೆಲ್ಲದು. ಓಕೆ, ಮತ್ತೆ ನಂಬರ್ ಸಿಸ್ಟಮ್ ಇದೆ. ಓಕೆ, ಇದೆಲ್ಲ ಕಂಪ್ಲೀಟ್ ಆಗಿ 6th ಸ್ಟ್ಯಾಂಡರ್ಡ್ಗೆ ಇಂಪಾರ್ಟೆಂಟು. ಆ 6th ಸ್ಟ್ಯಾಂಡರ್ಡ್ ಅಂತೇಳಿ ನೀವು ನೆಗ್ಲೆಕ್ಟ್ ಮಾಡೋ ಹಾಗೆ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಅಥೆಂಟಿಕೇಟೆಡ್ ಸೋರ್ಸ್ ಅಂತ ಇರೋದು ನಮ್ಮ ಕರ್ನಾಟಕದಲ್ಲಿ 6th ಇಂದ 10th ವರೆಗೂ ಮೊರಾರ್ಜಿ ಶಾಲೆಯ ಟೆಕ್ಸ್ಟ್ ಬುಕ್ಸ್ ಮಾತ್ರ. ಇನ್ಯಾವುದೋ ಅಥೆಂಟಿಕೇಟೆಡ್ ಸೋರ್ಸ್ ಸಿಗಲ್ಲ ನಮಗೆ ಕಂಪ್ಯೂಟರ್ಗೆ. ಸೊ ಹಾಗಾಗಿ ಈ ಬುಕ್ಕಿಂದ ಕ್ವಶನ್ಗಳು ಕೇಳೋ ಸಾಧ್ಯತೆಗಳು ತುಂಬ ಜಾಸ್ತಿ ಇರುತ್ತೆ. ನೋಡಿ, ಇದು 6th ಸ್ಟ್ಯಾಂಡರ್ಡ್ ಇದೆ, ಇನ್ ಡೀಟೇಲ್ ಆಗಿದೆ, ತುಂಬ ಚೆನ್ನಾಗಿದೆ ಕೂಡ. ಸೊ ಇಷ್ಟು ಡೀಟೇಲ್ ಆಗಿ ನಮಗೆ ನೀವು ಮಾರ್ಕೆಟಲ್ಲಿ ಯಾವ ಬುಕ್ ತೊಗೊಂಡ್ರು ಇಷ್ಟೊಂದು ಚೆನ್ನಾಗಿ ಸಿಂಪಲ್ ಆಗಿರಲ್ಲ. ಮತ್ತು ಸಿಂಪಲ್ ಲ್ಯಾಂಗ್ವೇಜಲ್ಲಿದೆ, ಅಂದರೆ ಇಂಗ್ಲೀಷಲ್ಲೇ ಇದೆ, ಬಟ್ ವರ್ಡ್ಸ್ ಎಲ್ಲ ತುಂಬ ಸಿಂಪಲ್ ಆಗಿರುತ್ತೆ. ಇದು 6th ಸ್ಟ್ಯಾಂಡರ್ಡು. ಹಾಗೆ ನೋಡಿ, ಇದು 7th ಸ್ಟ್ಯಾಂಡರ್ಡ್ ಟೆಕ್ಸ್ಟ್ ಬುಕ್. ಇದು 7th. ನೋಡಿ, ಇನ್ಫಾರ್ಮೇಷನ್ ಆ್ಯಂಡ್ ಕಮ್ಯುನಿಕೇಷನ್ ಟೆಕ್ನಾಲಜಿ. ಸೊ ಇಲ್ಲಿದೆ ನೋಡಿ, ಕರ್ನಾಟಕ ರೆಸಿಡೆನ್ಷಿಯಲ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ಸೊಸೈಟಿ ಅಂತ, ಕ್ರೈಸ್ ಅಂತ ಕರಿತೀವಿ. 7th ಸ್ಟ್ಯಾಂಡರ್ಡ್ದು. ನೋಡಿ, ಇಲ್ಲಿ ಲೆವೆಲ್ 2 ಅಂತಿದೆ. ನೀವು ಇಷ್ಟನ್ನು ಓದ್ಬಿಟ್ರೆ ನೀವು ಮ್ಯಾಕ್ಸಿಮಮ್ ನಿಮಗೆ ಇದರಲ್ಲಿರುವಂಥ, ಅಂದರೆ ಇದೇ ಬೇಸ್ ಮೇಲೆ ನಿಮಗೆ ಕ್ವಶನ್ಸ್ ಕೇಳೋ ಸಾಧ್ಯತೆಗಳು ತುಂಬ ಜಾಸ್ತಿ ಇರುತ್ತೆ. ನೋಡಿ, ಇಲ್ಲಿದೆ, ಇದು ಪೂರ್ತಿ ಕಂಟೆಂಟ್. ಈ ಕಂಟೆಂಟ್ ಬೇಸ್ ಮೇಲೆ ಸಿಲೆಬಸ್ ಇರೋದು. ನಾವು ಸುಮ್ಮನೆ ಯಾವುದ್ಯಾವುದೋ ಬುಕ್ ಓದ್ತೀವಿ. ನೆಕ್ಸ್ಟ್ ನೋಡಿ, ಇಲ್ಲಿ ಇದು 8th ಸ್ಟ್ಯಾಂಡರ್ಡ್ ಇದೆ. ಇದು 8th ಸ್ಟ್ಯಾಂಡರ್ಡ್. ಹಾಗಾದರೆ ಈ ಬುಕ್ಸ್ ಎಲ್ಲ ಎಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ, ಅದು ಎಲ್ಲಿ ಮೊರಾರ್ಜಿ ಸ್ಕೂಲಲ್ಲೇ ಸಿಗುತ್ತೆ. ನೋಡಿ, ಇದು 8th ಸ್ಟ್ಯಾಂಡರ್ಡ್. 8th ಸ್ಟ್ಯಾಂಡರ್ಡ್ ಕಂಟೆಂಟ್ ಇಲ್ಲಿದೆ, ಕಂಟೆಂಟ್ ಇಲ್ಲಿದೆ. ಇವು ಮಾರ್ಕೆಟಲ್ಲಿ ಅವೈಲಬಿಲಿಟಿ ಇದೆಯಾ ಅಂದರೆ ಇಲ್ಲ, ಯಾವ ಬುಕ್ ಸ್ಟೋರ್ಗಳಲ್ಲೂ ಈ ಬುಕ್ ಸಿಗಲ್ಲ. ನೋಡಿ, ಕಂಪ್ಯೂಟರ್ ಆರ್ಗನೈಸೇಷನ್ ಇದೆ, ಕ್ಲಾಸಿಫಿಕೇಶನ್ ಆಫ್ ಕಂಪ್ಯೂಟರ್ಸ್ ಇದೆ. ನೆಕ್ಸ್ಟ್ ಇದು 9th ಸ್ಟ್ಯಾಂಡರ್ಡ್ ಇಲ್ಲಿದೆ. ಇದು 9th ಸ್ಟ್ಯಾಂಡರ್ಡ್. ಓಕೆ, ಲೆವೆಲ್ ಇದೆ ನೋಡಿ, ಲೆವೆಲ್ 4 ಇದೆ, ಇಲ್ಲಿದೆ ನೋಡಿ. ವರ್ಡ್ ಪ್ರೊಸೆಸರ್ ಎಲ್ಲ ಇದೆ, ಸ್ಪ್ರೆಡ್ಶೀಟು ಇದೆ, ಪ್ರೆಸೆಂಟೇಷನ್ ಇದೆ, ಪವರ್ ಪಾಯಿಂಟ್ ಪ್ರೆಸೆಂಟೇಷನು ಇದರಲ್ಲಿದೆ, ಕಂಪ್ಯೂಟರ್ ನೆಟ್ವರ್ಕಿಂಗ್ ಇದೆ, HTML ಎಲ್ಲ ಇದೆ. ಓಕೆ, ಆನ್ಲೈನ್ ಸರ್ವಿಸ್ ಕೂಡ ಇದೆ ಇದರಲ್ಲಿ. ಎಲ್ಲ ಡೀಟೇಲ್ ಆಗಿದೆ. ಒಂದೊಂದೇ ಕ್ಲಾಸ್ ನೀವು ಓದ್ತಾ ಹೋದರೆ ನಿಮಗೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ನಿಮಗೆ 6th ಇಂದ 10th ವರೆಗೂ ಈ ಬುಕ್ಸ್ನ ಒಂದು ರೌಂಡ್ ನೀವು ಕಂಪ್ಲೀಟ್ ಮಾಡಿದ್ರೆ ಕಂಪ್ಯೂಟರ್ ಎಕ್ಸಾಮಲ್ಲಿ ಏನಾದರೂ ಕೊಡಲಿ ನಾನು ಬರಿತೀನಿ ಅನ್ನೋ ಕಾನ್ಫಿಡೆನ್ಸ್ ನಿಮ್ಮಲ್ಲಿ ಬರುತ್ತೆ. ಇದು ಕಂಪ್ಲೀಟಾಗಿ ಯಾವುದು, ಇದು 10th ಸ್ಟ್ಯಾಂಡರ್ಡ್ದು. ಇದು ಸ್ವಲ್ಪ ಇನ್ ಡೀಟೇಲ್ ಆಗಿದೆ, ಚೆನ್ನಾಗಿ ನೋಡ್ಕೊಳ್ಳಿ. ತುಂಬ ಚೆನ್ನಾಗಿದೆ. ಮೋಸ್ಟ್ ಇಂಪಾರ್ಟೆಂಟ್ ಅಥೆಂಟಿಕೇಟೆಡ್ ಸೋರ್ಸು. ಇದು ನನ್ನ ಹತ್ರ ಇರಲಿಲ್ಲ, ನನ್ನ ಹತ್ರ ಇದ್ದಿದ್ದ ಬುಕ್ನ ನಾನು ಬೇರೆ ಯಾರೋ ಕೇಳಿದ್ರು ಅಂತೇಳಿ ಕೊಟ್ಬಿಟ್ಟೆ. ಆಗ ಸುಮಾರು ವರ್ಷಗಳಾಯಿತು. ಬಟ್ ಈಗ ಇದನ್ನು ನಾನು ಇಲ್ಲೇ ಮೊರಾರ್ಜಿ ಶಾಲೆಯಲ್ಲಿ ಇಸ್ಕೊಂಬಂದೆ ನಿಮ್ಗೆ ತೋರಿಸ್ಲಿಕ್ಕೆ ಅಂತೇಳಿ. ಬಟ್ ಈಗ ವಾಪಸ್ ಕೊಡ್ಬೇಕು ನಾನು ಅವ್ರಿಗೆ, ಯಾಕೆಂದರೆ ಅವ್ರಿಗೆ ಈಗ ಸಪ್ಲೈ ಅಷ್ಟು ಕಡಿಮೆ ಇದೆ, ತುಂಬ ಇಲ್ಲ, ಸಪ್ಲೈ ಕಡಿಮೆ ಆಗಿದೆ. ಹಾಗಾಗಿ ಅವರು ಲೈಬ್ರರಿಯಲ್ಲಿ ಇಟ್ಕೋತಾರೆ. ಈಚ್ ಆ್ಯಂಡ್ ಎವ್ರಿ ಕಾಪಿನೂ ಅವ್ರಿಗೆ ತುಂಬ ಇಂಪಾರ್ಟೆಂಟು. ಸೊ ಹಾಗಾಗಿ ನೀವು ಹೋಗಿ ಕೇಳಿದ್ರೆ ಕೊಡ್ತಾರೆ, ಜೆರಾಕ್ಸ್ ಮಾಡಿಸಿ ವಾಪಸ್ ಕೊಡ್ಬೇಕು ಅವರಿಗೆ. ಹಾಗಾದರೆ ಇದು ಇಲ್ಲ ಅಂದರೆ ಏನು ಮಾಡ್ಬೇಕು ನಾವು ಅಂತ ಹೇಳಿದ್ರೆ ಸಿಂಪಲ್ ಇದೆ, ಅದಕ್ಕೂ ಟೆನ್ಷನ್ ಆಗೋದೇನಿಲ್ಲ. ಸಿಂಪಲ್ ಏನು ಅಂತ ಹೇಳಿದ್ರೆ ಆನ್ಲೈನಲ್ಲಿ PDF ಸಿಗುತ್ತೆ ಅದು. ಸೊ ಹಾಗಾದರೆ PDF ಏನು ಸಿಗುತ್ತೆ ಅಂತ ಹೇಳ್ತೀನಿ ನೋಡಿ. ಈಗ ಇದು ಇಷ್ಟು 5
ಕ್ಲಾಸಿಂದು ಚೆನ್ನಾಗಿ ಓದಿದ ಮೇಲೆ ಫರ್ದರ್ ಸ್ಟಡಿಗೆ ನಮ್ಗೆ ಏನು ಬೇಕು ಅಂತ ಹೇಳಿದ್ರೆ ಈ ಬುಕ್ಕು ಅರಿಯಂತ್ ಪಬ್ಲಿಕೇಶನ್ಸ್ದು ಕಂಪ್ಯೂಟರ್ ಅವೇರ್ನೆಸ್ ಅಂತ ಬುಕ್ ಇದೆ ತಗೊಳ್ಳಿ. ಅಂದರೆ ಇದು ಬುಕ್ನ ಪ್ರಮೋಟ್ ಮಾಡ್ತಾ ಇಲ್ಲ ನಾನು, ಬೆಸ್ಟ್ ಬುಕ್ಕು ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ನೋಡಿ ಇದರಲ್ಲಿದೆ, ತುಂಬ ಡೀಟೇಲ್ ಆಗಿದೆ ನೀವು. ಬಟ್ ಇದನ್ನೆಲ್ಲ ಓದಿ ಆಮೇಲೆ ಫರ್ದರ್ ಸ್ಟಡಿಗೆ ಇದನ್ನ ಓದಬೇಕು ನೀವು. ಹಾಗಾದರೆ ಮಾತ್ರ ನಿಮಗೆ ಕಂಪ್ಲೀಟ್ ಹೋಲ್ಡಿಂಗ್ ಬರುತ್ತೆ. ನಿಮಗೆ ಕಂಪ್ಯೂಟರ್ ಬಗ್ಗೆ ಏನು ಕೇಳಿದ್ರು ನಾನು ಬರೀಬಲ್ಲೆ ಅಂತೇಳಿ ಹೋಲ್ಡಿಂಗ್ ಬರುತ್ತೆ. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ, ಇದು ನಾನು ಓದಿರೋ ಮೆಟೀರಿಯಲ್ಲು ಮೋಸ್ಟ್ ಇಂಪಾರ್ಟೆಂಟು, ಅದಕ್ಕೆ ನಿಮಗೆ ಹೇಳ್ತಾ ಇದ್ದೀನಿ. ಸೊ ಮತ್ತೆ ಸೆಕೆಂಡ್ ಚಾನ್ಸ್ ತಗೋಬಾರ್ದು ಯಾವುದೇ ಜಾಬಕ್ಕೆ. ಈಗ ಜಾಬ್ ಬರೆದ್ಬಿಟ್ರೆ 100% ಜಾಬ್ ಆಗಿಬಿಡ್ಬೇಕು ನಿಮ್ಮದು ಅನ್ನೋ ಕಾರಣಕ್ಕೆ ಹೇಳ್ತಾ ಇದ್ದೀನಿ. ನನಗೆ ಯಾರು ನಾನು ಓದಬೇಕಾದ್ರೆ ಹೇಳ್ತಾ ಇರಲಿಲ್ಲ. ನಾನು ಹಾಗೆ ಯಾವ್ಯಾವುದೋ ಬುಕ್ಕೆಲ್ಲ ಓದ್ಕೊಂಡು ಸುಮಾರು ವರ್ಷಗಳಾಯಿತು ನಾನು ಜಾಬ್ ತೊಗೊಳಕ್ಕೆ. ಬಟ್ ನೀವು ಹಾಗಾಗೋದು ಬೇಡ ಅಂತೇಳಿ ಹೇಳ್ತಾ ಇದ್ದೀನಿ. ಸೊ ನಿಮ್ಗೆ ಸಿಗುತ್ತೆ. ಈಗ ನೋಡಿ ಆನ್ಲೈನಲ್ಲಿ ಹೆಂಗೆ ನಾವು PDF ತಗೋಬೋದು ಅಂತೇಳಿ 1 by 1 ಹೇಳ್ತಾ ಹೋಗ್ತೀನಿ. ಸೊ ವಿಡಿಯೋನ ಕೊನೆವರೆಗೂ ನೋಡಿ, ನಿಮಗೆ ಡೆಫಿನೆಟ್ಲಿ ಯೂಸ್ ಆಗುತ್ತೆ. ನೋಡಿ, ಈ ಕಂಪ್ಯೂಟರ್ ಬುಕ್ನ ಡೌನ್ಲೋಡ್ ಮಾಡ್ಕೋಬೇಕು ಅಂದರೆ ಮೊದಲು ನಾವು ಕ್ರೋಮ್ಗೆ ಹೋಗ್ತೀವಿ. ಕ್ರೋಮಲ್ಲಿ ಸರ್ಚ್ ಮಾಡಬೇಕು ಕಂಪ್ಯೂಟರ್ ಸೈನ್ಸ್ ಸ್ಟಡಿ ಮಟೀರಿಯಲ್ ಬೈ KREIS ಕ್ರೈಸ್ ಅಂತ ಟೈಪ್ ಮಾಡಿದ್ರೆ ನಿಮ್ಗೆ ಇಲ್ಲೊಂದು ವೆಬ್ ಪೇಜ್ ಓಪನ್ ಆಗುತ್ತೆ. ಇದು ವೆಬ್ ಪೇಜ್. ಈ ವೆಬ್ ಪೇಜಲ್ಲಿ ಬಿಗಿನಿಂಗಲ್ಲಿದೆ ನೋಡಿ, ಇದು ಇಲ್ಲಿ ಬಿಗಿನಿಂಗ್ ಕಾಣುತ್ತೆ ನೋಡಿ, wordpress.com ಅಂತೇಳಿ. ಅದರಲ್ಲಿ ಕರ್ನಾಟಕ ರೆಸಿಡೆನ್ಷಿಯಲ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ಸೊಸೈಟಿ ಅಂತ ಇರುತ್ತೆ. ಇದನ್ನು ನಾವು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾಗ ಚೆನ್ನಾಗಿ ನೋಡ್ಕೊಳ್ಳಿ, ಕೀರ್ತಿ ಕಂಪ್ಯೂಟರ್ ಸೈನ್ಸ್ ಸ್ಟಡಿ ಮಟೀರಿಯಲ್ ಅಂತ ಇರುತ್ತೆ. ಅಂದರೆ ಅದ್ಯಾವುದೋ ಕರ್ನಾಟಕ ರೆಸಿಡೆನ್ಷಿಯಲ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ಸೊಸೈಟಿ ಕ್ರೈಸ್ ಅಂತ. ಅದರ ಟೆಕ್ಸ್ಟ್ ಬುಕ್ಸ್ ಎಲ್ಲ ಇಲ್ಲಿದೆ, 6th 7th 8th 9th 10th. ಈಗ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಓಪನ್ ಆಯಿತು. ಇದು ಕಂಪ್ಯೂಟರ್ ಸೈನ್ಸ್ ಬುಕ್ಕು 6th ಸ್ಟ್ಯಾಂಡರ್ಡ್ ಲೆವೆಲ್ 1 ಕಾಣುತ್ತಲ್ಲ ನೋಡಿ. ಇದು ಪ್ಯೂರ್ ಗೌರ್ಮೆಂಟ್ ಎಡಿಷನ್ ಬುಕ್ಕು, ಓಕೆನಾ. ಇದು ಮೋಸ್ಟ್ ಅಥೆಂಟಿಕೇಟೆಡ್ ಬುಕ್ಕು, ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಫಸ್ಟ್ ನಾವು ಇಲ್ಲಿಂದನೇ ಸ್ಟಾರ್ಟ್ ಮಾಡಬೇಕು. ರೀಸನ್ ಏನು ಅಂದರೆ ಇದು ಅಥೆಂಟಿಕೇಟೆಡ್ ಸೋರ್ಸು. ನೋಡಿ, ಕಂಟೆಂಟು ನೀವು ಎಷ್ಟು ಸಿಂಪಲ್ ಆಗಿದೆ ಅಂದರೆ ಮೋಸ್ಟ್ ಇಂಪಾರ್ಟೆಂಟ್ ಕಂಟೆಂಟ್ ಇದು ನೋಡಿ. ಸೊ ಈ ಕಂಟೆಂಟ್ ಇಂಟ್ರೊಡಕ್ಷನಿಂದ ಹಿಡಿದು ಜನ್ರೇಷನಿಂದ ಹಿಡಿದು ಎಲ್ಲ ಡೀಟೇಲಾಗಿದೆ. ಇದು ಮೋಸ್ಟ್ ಅಥೆಂಟಿಕೇಟೆಡ್ ಸೋರ್ಸು. ನಾವು ಸುಮ್ಮನೆ ನೆಗ್ಲೆಕ್ಟ್ ಮಾಡ್ತಾ ಹೋಗ್ತೀವಿ, ಓದೋದೇ ಇಲ್ಲ. ಸೊ ನೀಟಾಗಿ ನೋಡಿ, ಒಂದು ಸಲ ನೋಡ್ಕೊಳ್ಳಿ. ಕಂಪ್ಲೀಟಾಗಿದೆ, ಚೆನ್ನಾಗಿದೆ, ಮತ್ತು ಸಿಂಪಲ್ ವರ್ಡ್ಸ್. ಅಂದರೆ ನಾವು 6th ಸ್ಟ್ಯಾಂಡರ್ಡ್ ಮಕ್ಕಳ ಲೆವೆಲ್ಲಿಗೆ ಅರ್ಥ ಆಗೋ ಥರ ಇದೆ. ಇಂಗ್ಲೀಷ್ ಬುಕ್ ಆದ್ರೂ ತುಂಬ ಸಿಂಪಲ್ಲಾಗಿ ಅರ್ಥ ಆಗುತ್ತೆ ನೋಡಿ. ಡೀಟೇಲಾಗಿದೆ. ಓಕೆ, ಇದು ಪೂರ್ತಿ 6th ಸ್ಟ್ಯಾಂಡರ್ಡು. ಹಾಗೆ 7th 8th 9th 10th ಎಲ್ಲವನ್ನು ನಾವು ಏನು ಮಾಡ್ಬೋದು, ಡೌನ್ಲೋಡ್ ಮಾಡ್ಕೋಬೋದು. ಓಕೆ, ಈಗ ಇದಾಯಿತು. ಇದನ್ನು ಡೌನ್ಲೋಡ್ ಆಗಿಲ್ಲ, ಈಗ ಓಪನ್ ಆಗಿದೆ ಅಷ್ಟೇ. ಡೌನ್ಲೋಡ್ ಹೆಂಗೆ ಮಾಡ್ಕೋಬೇಕು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೀನಿ. ಇಲ್ಲಿ ಮೇಲೆ ಆರೋ ಮಾರ್ಕ್ ಕಾಣುತ್ತಲ್ಲ ನೋಡಿ, ಇಲ್ಲಿ ಆರೋ ಮಾರ್ಕ್ ಕಾಣುತ್ತಲ್ಲ, ಈ ಆರೋ ಮಾರ್ಕ್ನ ಕ್ಲಿಕ್ ಮಾಡಬೇಕೀಗ. ಕ್ಲಿಕ್ ಮಾಡಿದ್ರೆ ಇಲ್ಲಿ ಪ್ರಿಂಟ್ ಅನ್ನೋ ಆಪ್ಷನ್ ಇದೆ, ಕಾಣುತ್ತಲ್ಲ ಇಲ್ಲಿ ಪ್ರಿಂಟ್. ಓಕೆ, ಈ ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ನಮಗೆ ಹಿಂಗೆ ಬರುತ್ತೆ. ಇಲ್ಲಿ ಮತ್ತೆ ಮೇಲ್ಗಡೆ 3 ಡಾಟ್ ಕಾಣುತ್ತೆ, ಕಾಣುತ್ತಲ್ಲ, ನೋಡಿದ್ದೀರಾ ನೋಡಿ, ಇಲ್ಲಿ ಕಾಣುತ್ತೆ 3 ಡಾಟ್. ಈ 3 ಡಾಟನ್ನು ಏನು ಮಾಡ್ತೀವಿ, ಕ್ಲಿಕ್ ಮಾಡ್ತೀವಿ. ಸೇವ್ PDF ಅಂತ ಬರುತ್ತೆ, ಸೇವ್ ಮಾಡ್ತೀವಿ. ಅಗೇನ್ ಮತ್ತೆ ಇಲ್ಲಿ ಬಾಟಮಲ್ಲಿ ಲಾಸ್ಟಲ್ಲಿ ಸೇವ್ ಅಂತ ಇರುತ್ತೆ, ಇಲ್ಲಿ ಸೇವ್ ಮಾಡ್ಕೋಬೇಕು. ಈಗ ಇದು ಸೇವ್ ಆಯಿತು ಅಂತ. ಸೊ ಹಾಗೆ ನೀವು ಎಲ್ಲ ಬುಕ್ಸೂ ಅಂದರೆ ಎಲ್ಲ ಕ್ಲಾಸಿಂದು ಬುಕ್ಸ್ನ 1 by 1 ಡೌನ್ಲೋಡ್ ಮಾಡ್ತಾ ಹೋಗ್ಬೋದು. ಈಗ 7th ಇದೆ. ನೋಡಿ, ಈಗ 7th ಸ್ಟ್ಯಾಂಡರ್ಡ್ ಓಪನ್ ಆಗಿದೆ. ಇನ್ಫಾರ್ಮೇಷನ್ ಆ್ಯಂಡ್ ಕಮ್ಯುನಿಕೇಷನ್ ಟೆಕ್ನಾಲಜಿ ICT ಲೆವೆಲ್ 2 ಅಂತೇಳಿ ನೋಡಿ, ಕಂಪ್ಲೀಟಾಗಿದೆ ಬುಕ್ಕು. ನಿಮ್ಮ ಕಂಟೆಂಟ್ ನೋಡಿ, ಕಂಟೆಂಟ್ ನೋಡಿದರೆ ನಿಮಗೆ ಕಂಟೆಂಟ್ ಇಲ್ಲಿದೆ ನೋಡಿ. ಹಿಸ್ಟ್ರಿ ಆಫ್ ಕಂಪ್ಯೂಟರ್ ಇಲ್ಲೇ ಇದೆ, ಹಾರ್ಡ್ವೇರು ಸಾಫ್ಟ್ವೇರು. ನಿಮಗೆ ಎಕ್ಸಾಮಲ್ಲಿ ಏನು ಬೇಕೋ ಅಷ್ಟೇ ಮೋಸ್ಟ್ ಇಂಪಾರ್ಟೆಂಟ್ ಇಲ್ಲೇ ಇದೆ, ಓಕೆನಾ. ನೀಟಾಗಿ ನೋಡ್ಕೊಳ್ಳಿ.
ಸುಮ್ಮನೆ ನಾವು ಅನ್ವಾಂಟೆಡ್ ಸೋರ್ಸ್ ಅಂದರೆ ಕಂಪ್ಯೂಟರ್ ಅಂತೇಳಿ ಈಗ ಸುಮಾರು ಸಿಲೆಬಸ್ನ ಯಾವ್ಯಾವುದೋ ಬುಕ್ ತೊಗೊಂಡು ಏನೇನೋ ಓದ್ತೀವಿ. ಸೊ ಏನೇನೋ ಓದೋ ಬದಲು ಇದನ್ನು ನೀಟಾಗಿ ನೋಡ್ಕೊಳ್ಳಿ. ಅಥೆಂಟಿಕೇಟೆಡ್ ಸೋರ್ಸ್ ಇದು. ಸೊ ಈಗ ಎಗೇನ್ ಮತ್ತೆ 3 ಡಾಟ್ಗೆ ಹೋಗ್ತೀವಿ, ಮತ್ತು ಇಲ್ಲಿ ಪ್ರಿಂಟ್ ತೊಗೋತೀವಿ, ಮತ್ತು ಇಲ್ಲಿ 3 ಡಾಟು ಅಗೇನ್ ಮತ್ತೆ ಸೇವ್ PDF, ಮತ್ತು ಅಗೇನ್ ಸೇವ್. ಹಿಂಗೆ ಸೇವ್ ಮಾಡ್ತಾ ಹೋದರೆ ನಿಮ್ಮ ಮೊಬೈಲಲ್ಲಿ ಸೇವ್ ಆಗುತ್ತೆ. ನೀವು ಅದನ್ನು ಪ್ರಿಂಟ್ ಹಾಕ್ಸ್ಕೋಬೋದು, ಅಥವಾ ಮೊಬೈಲಲ್ಲಿ ಅಥವಾ ಲ್ಯಾಪ್ಟಾಪಲ್ಲೋ ಅಥವಾ ನೋಡ್ಕೋಬೋದು. ನೀವು ಓದೋಕ್ಕೆ ಈಸಿ ಆಗುತ್ತೆ. ಆದರೆ ತುಂಬ ಜಾಸ್ತಿ ಇಲ್ಲ, ತುಂಬ ಕಡಿಮೆ ಇದೆ. ನೀವು ಕೂತ್ಕೊಂಡು ಒನ್ ವೀಕಲ್ಲೆಲ್ಲ ಕಂಪ್ಯೂಟ್ರನ್ನ ಅಲ್ಲಿ ಕಂಪ್ಲೀಟಾಗಿ ಮುಗಿಸ್ಬಿಡ್ಬೋದು, ಎಲ್ಲ ಕಂಪ್ಲೀಟಾಗಿ. ಫ್ರಮ್ 6th 10th ಎಲ್ಲ ಸಿಲೆಬಸ್ನು ಮುಗಿಸ್ಬಿಡ್ಬೋದು ನೀವು. ಸ್ಪೆಷಲಿ ಕಂಪ್ಯೂಟರ್ ನೋಡಿ, ಇಲ್ಲಿ 8th ಸ್ಟ್ಯಾಂಡರ್ಡ್ ಇದೆ, ಲೆವೆಲ್ 3 ಇಲ್ಲೂ ಅಷ್ಟೇ. ಸಿಲೆಬಸ್ನ ನೋಡಿ, ಒಂದು ಸಲ ಸಿಲೆಬಸ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ನೋಡಿ, ಕ್ಲಾಸಿಫಿಕೇಷನ್ ಆಫ್ ಕಂಪ್ಯೂಟರ್ಸ್ ಇದೆ, ಕಂಪ್ಯೂಟರ್ ಆರ್ಗನೈಸೇಷನ್ ಇದೆ, ಓಕೆ, ವರ್ಡ್ ಪ್ರೊಸೆಸರು ಎಲ್ಲ ಇಲ್ಲಿದೆ. ಇದರಲ್ಲಿರೋದೇ ಮ್ಯಾಕ್ಸಿಮಮ್ ಕ್ವಶನ್ ಬರುತ್ತೆ. ಸೊ ನಾನು ಕೂಡ ಈ ಬುಕ್ಕನ್ನು ಓದಿನೇ ನಾನೀಗ ಜಾಬ್ ತೊಗೊಂಡಿರೋದು. ಸೊ ಹಾಗಾಗಿ ತಾವು ನೆಗ್ಲೆಕ್ಟ್ ಮಾಡಬೇಡಿ. ಯಾರಿಗೆ ತುಂಬ ಸೀರಿಯಸ್ ಆಗಿ ಓದಬೇಕು ಅಂತ ಇರುತ್ತೋ ಅವರು ಫಸ್ಟ್ ಪ್ರಿಫರೆನ್ಸ್ನ ಈ ಬುಕ್ಕಿಗೆ ಕೊಡಿ. ಅದು ಗ್ರೂಪ್ C ಆಗಲಿ, ಗ್ರೂಪ್ A ಆಗಲಿ, ಅಥವಾ ಯಾವುದಾದ್ರೂ ಆಗಲಿ, ಕಂಪ್ಯೂಟರ್ ಎಕ್ಸಾಮ್ ಅಂತ ಇದೆ ಅಂತಂದರೆ ಸೊ ಮೋಸ್ಟ್ ಅಥೆಂಟಿಕೇಟೆಡ್ ಸೋರ್ಸು ಇದೇ ಆಗುತ್ತೆ. ಸೊ ಹಾಗೆ 1 by 1 ಡೌನ್ಲೋಡ್ ಮಾಡ್ಕೊಳ್ಳಿ. ಅದಾದಮೇಲೆ ಇಲ್ಲಿ ಕೆಳಗಡೆಗೆ ಬಂದರೆ ನೋಡಿ, ಇಲ್ಲಿ ಸೆಕೆಂಡ್ PUC ಇದೆ. ಸೆಕೆಂಡ್ PUCದು ಇಲ್ಲೇ ಇದೆ. ಸೆಕೆಂಡ್ PUC ನಿಮಗೆ ಯಾವ್ದು ಬೇಕೋ ಅದು ಸ್ಟಡಿ ಮಟೀರಿಯಲ್, ಕಂಪ್ಯೂಟರ್ ಸ್ಟಡಿ ಮಟೀರಿಯಲ್ ತೊಗೊಳ್ಳಿ. ಫಾರ್ ಎಕ್ಸಾಂಪಲ್ ಫಸ್ಟ್ PUC ಇದೆ, ಫಸ್ಟ್ PUC ಸ್ಟಡಿ ಮೆಟೀರಿಯಲ್ ಇದೆ. ಅಲ್ಲಿ ನಿಮಗೆ ಟಾಪಿಕ್ ವೈಸ್ ಕೊಟ್ಟಿದ್ದಾರೆ. ಜಸ್ಟ್ ಹಾಗೆ ಒಂದು ಸಲ ನಿಮಗೆ ಯಾವ್ದು ಬೇಕೋ ಸಿಲೆಬಸ್ಸಲ್ಲಿ ಏನು ಕೇಳಿದರೆ ಅದನ್ನು ನೋಡಿಕೊಂಡು ಇದನ್ನು ಇಲ್ಲಿಂದನೇ ನೀವು ಡೌನ್ಲೋಡ್ ಮಾಡಿಕೊಟ್ರಿ. ಈಗ ಸ್ಟ್ರಕ್ಚರ್ ಇದೆ, ಸ್ಟ್ರಕ್ಚರ್ ತೊಗೊಂಡ್ವಿ. ಈ ಸ್ಟ್ರಕ್ಚರ್ ಬಗ್ಗೆ ಇನ್ ಡೀಟೇಲಾಗಿ ಇದೆ. ಇಲ್ಲಿ ಇಂಟ್ರಡಕ್ಷನು, ಟೈಪು ಎಲ್ಲ ಇದೆ. ಕಂಪ್ಯೂಟರ್ ಸ್ಟ್ರಕ್ಚರ್ ಏನಿದೆ ಏನಿಲ್ಲ ಅಂಥೇಳಿ. ಸೊ ಹೀಗೆ ನೀವು ಡೌನ್ಲೋಡ್ ಮಾಡ್ಕೋಬೋದು, ಎಲ್ಲ ಸಿಗುತ್ತೆ. ಬಟ್ 100% ಅಥೆಂಟಿಕೇಟೆಡ್ ಸೋರ್ಸ್ ಅಂತ ಯಾವುದಾದ್ರೂ ಆದರೂ ಇದೆ. ಯಾವುದು 6th ಸ್ಟ್ಯಾಂಡರ್ಡಿಂದ 10th ಸ್ಟ್ಯಾಂಡರ್ಡ್ವರೆಗೂ ಗೌರ್ಮೆಂಟ್ ಎಡಿಷನ್ ಟೆಕ್ಸ್ಟ್ ಬುಕ್ಕು. ಅದು ನಮ್ಮ ಕ್ರೈಸ್ಟ್ ಡಿಪಾರ್ಟ್ಮೆಂಟಲ್ಲಿ ಪ್ರಿಂಟ್ ಆಗಿರೋದು. ಬಟ್ ನಿಮ್ಗೆ ಎಲ್ಲ ಕಡೆಗೆ ಸಿಗುತ್ತಾ ಅಂದರೆ ಇಲ್ಲ, ಎಲ್ಲ ಕಡೆಗೂ ಇದು ಸಿಗಲ್ಲ. ಎಲ್ಲ ಕಡೆಗೆ ಸಿಗಲ್ಲ. ಇದು ಓನ್ಲಿ ಮೊರಾರ್ಜಿ ಸ್ಕೂಲುಗಳಲ್ಲಿ ಮಾತ್ರ ಇರುತ್ತೆ. ತಾವು ಅಲ್ಲಿ ಹೋದರೆ ಅಲ್ಲಿ ಕೇಳಿಕೊಂಡ್ರೆ ಅವರು ನಿಮಗೆ ಬುಕ್ ಕೊಡ್ತಾರೆ. ಲ್ಯಾಬಲ್ಲಿರುತ್ತೆ ಅಥವಾ ಲೈಬ್ರರಿಯಲ್ಲಿರುತ್ತೆ. ಕಂಪ್ಯೂಟರ್ ಲ್ಯಾಬಲ್ಲಾದರೂ ಇರುತ್ತೆ ಅಥವಾ ಲೈಬ್ರರಿಯಲ್ಲಾದರೂ ಇರುತ್ತೆ, ಕೊಡ್ತಾರೆ. ನೀವು ಜೆರಾಕ್ಸ್ ಮಾಡಿಸ್ಕೊಂಡು ಬಂದುಬಿಟ್ಟು ಅವ್ರಿಗೆ ಮತ್ತೆ ಅಗೇನ್ ವಾಪಸ್ ಕೊಡಬೋದು ಬುಕ್ನ. ಇಲ್ಲಾಂದರೆ ಇಲ್ಲೇ ಇದೆ PDF, ಇದನ್ನೇ ಡೌನ್ಲೋಡ್ ಮಾಡಿಕೊಂಡು ನೀವು ಪ್ರಿಂಟ್ ಹಾಕ್ಕೋಬೋದು. ಸೊ ಏನಾದರೂ ಮಾಡಿ, ಬಟ್ ಮೊದಲ ಆದ್ಯತೆ ಇದಕ್ಕೆ ಕೊಡಿ, ಈ ಬುಕ್ಕಿಗೆ ಕೊಡಿ. ಆಮೇಲೆ ನೀವು ಫರ್ದರ್ ಬೇರೆ ಬುಕ್ಸ್ನ ನೋಡ್ಕೊಳ್ಳಿ. ಇಷ್ಟು ಹೇಳಿ. ಸೊ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇನ್ನೂ ಹೆಚ್ಚಿನದಾಗಿ ನೋಡೋಣ, ಹೇಳ್ತಾ ಹೋಗ್ತೀನಿ ಒಂದೊಂದೇ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ದೇವ್ರು ಒಳ್ಳೇದು ಮಾಡಲಿ. ಥ್ಯಾಂಕ್ ಯು. ಜೈ ಹಿಂದ್.